ಆಕಾಶವಾಣಿ. ಇಂದು ಶಿಕ್ಷಕರ ದಿನಾಚರಣೆ. ಈ ಸಂದರ್ಭದಲ್ಲಿ ಸಮಾಜ ಕಟ್ಟುವ ಶಿಕ್ಷಕರಲ್ಲಿರಬೇಕಾದ ಮೌಲ್ಯಗಳು ಈ ಕುರಿತು ಮಾತನಾಡುತ್ತಾರೆ ಶಿಕ್ಷಣ ಇಲಾಖೆ ಡಿಎಸ್ಇಆರ್ಟಿಯ ಉಪನಿರ್ದೇಶಕರಾದ ಡಾ ಜಿವಿ ಹರಿಪ್ರಸಾದ್. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಎನ್ನುವಂಥ ಒಂದು ಮಾತಿದೆ. ಶಿಕ್ಷಕ ಅಂತಂದ್ರೆ ಗುರು. ಅರಿವಿನಿಂದ ನಾವು ಈ ಗುರುವಿನ ಕಡೆಗೆ ಹೋಗುವಂತಹ ಒಂದು ಅತ್ಯುತ್ತಮವಾದಂತಹ ದಿನ. ಯಾಕೆ ಅಂತಂದ್ರೆ ಭಾರತದಾದ್ಯಂತ ಇಂದು ಶಿಕ್ಷಕರ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೀವಿ. ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನ ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ತಮಗೆಲ್ಲರಿಗೂ ಕೂಡ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ನಮ್ಮ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ. ಮೊದಲು ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ನುಡಿಯನ್ನ ಕೇಳ್ತಾನೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. Nothing is sacrosanct simply because it has come down to you from hoary antiquity. Everything has to pass through the mill of man's mind, and he must try to find out what best contributions Sanskrit can make. I think it has certain values which are of relevance even to us at the present moment in the situation through which we pass. ನಮಸ್ಕಾರ. ಆಕಾಶವಾಣಿ ಭದ್ರಾವತಿ ಇಲ್ಲಿನ ಎಲ್ಲ ಶ್ರೋತೃಗಳಿಗೂ ಸಹ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತೇನೆ. ಮುಖ್ಯವಾಗಿ ಎಲ್ಲ ಶಿಕ್ಷಕ ಮಿತ್ರರಿಗೂ ಸಹ ಶುಭಾಶಯಗಳು. ಔಚಿತ್ಯಪೂರ್ಣವಾಗಿ ಆಚರಣೆಗಳನ್ನ ಮಾಡುವಂಥದ್ದು, ದಿನಗಳನ್ನ ಆಚರಿಸ್ತಕ್ಕಂಥ ವಿಷಯಕ್ಕೆ ಬಂದಾಗ ಅದರ ಆಧ್ಯಾತ್ಮಿಕ, ಬೌದ್ಧಿಕ, ಪಾರಮಾರ್ಥಿಕ ಮತ್ತೆ ಫಿಲಾಸಫಿಕಲ್ ಫೌಂಡೇಶನ್ ಅಂದ್ರೆ ಅದರ ತಾತ್ವಿಕ ಹಿನ್ನೆಲೆಯಿಂದ ದಿನಾಚರಣೆಗಳನ್ನ ಅರ್ಥಪೂರ್ಣ ನೀವು ಮಾಡ್ತಾನೆ ಇರ್ತೀರಿ. ಇವತ್ತು ಸಹ ನಾವು ಶಿಕ್ಷಕರ ದಿನಾಚರಣೆಯನ್ನ ಸೆಪ್ಟೆಂಬರ್ 5ನೇ ತಾರೀಕು ಆಚರಿಸ್ತಾ ಇದ್ದೇವೆ. ಅದರ ಅರ್ಥಪೂರ್ಣ ಹಿನ್ನೆಲೆಯಲ್ಲಿ ನಾವು ಇವತ್ತು ಸೇರ್ಕೊಂಡಿದ್ದೇವೆ. ಈ ಶಿಕ್ಷಕರ ದಿನಾಚರಣೆಯಲ್ಲಿ ನಾವು ಖಂಡಿತವಾಗ್ಲೂ ಸ್ಮರಿಸ್ತೇವೆ ಡಾಕ್ಟರ್ ರಾಧಾಕೃಷ್ಣನ್ ಅವರನ್ನ. ಕಾರಣ ಏನು ಅಂತ ಹೇಳಿದ್ರೆ, ಅವರು ರಾಷ್ಟ್ರಪತಿಯಾಗಿ ಗುರುತಿಸೋದಕ್ಕಿಂತನೂ, ಅಂತಾರಾಷ್ಟ್ರೀಯ ಅಂಬಾಸಿಡರ್ ಆಗಿ ಅವ್ರನ್ನ ಗುರುತಿಸೋದಕ್ಕಿಂತನೂ ಅವ್ರನ್ನ ಹೆಚ್ಚಾಗಿ ನಾವು ಗುರುತಿಸ್ತಕ್ಕಂಥದ್ದು, ತತ್ವಜ್ಞಾನಿಗೂ ಹೆಚ್ಚಾಗಿ ಗುರುತಿಸುವಂಥದ್ದು ಅದ್ಭುತವಾದ ಅತ್ಯುತ್ತಮ ಶಿಕ್ಷಕರು ಅಂತ. ಅದಕ್ಕೆ ನಿಮ್ಗೆಲ್ರಿಗೂ ಗೊತ್ತಿದೆ. 1926ರಲ್ಲಿ ಅವರನ್ನ ಮೈಸೂರಿನಿಂದ ರೈಲ್ವೆ ಸ್ಟೇಷನ್ಗೆ ಕುದುರೆಗಳನ್ನ ತೆಗೆದು ವಿದ್ಯಾರ್ಥಿಗಳೇ ಅವರನ್ನ ಸೆಳೆದು ಕರ್ಕೊಂಡೋಗಿ ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡಿದ ವಿಷಯ ನಿಮ್ಗೆಲ್ರಿಗೂ ಪರಿಚಯ ಇದೆ. ಹೀಗೆ ಜನಮಾನಸದಲ್ಲಿ, ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಶಾಶ್ವತವಾದಂತ ಇನ್ಪ್ರಿಂಟ್ ಅಂತೀವಲ್ಲ, ಆ ರೀತಿ ಇಂಪ್ರೆಸಿವ್ ಪರ್ಸನಾಲಿಟಿ ಅಂದ್ರೆ ಪ್ರಭಾವನ ಬೀರ್ತಕ್ಕಂತಹ ಶಿಕ್ಷಕರಾಗಿ ಅವ್ರನ್ನ ಮೊಟ್ಟಿಗೆ ಉಳ್ಕೊಂಡ್ರು. ಒಬ್ರು ಶಿಕ್ಷಕರು ಯಾಕೆ ಪ್ರಭಾವಿ ಶಿಕ್ಷಕರಾಗ್ತಾರೆ, ಯಾಕೆ ಅಂತ ಹೇಳಿದ್ರೆ, ಅವರು ಪ್ರತಿಯೊಬ್ಬ ವಿದ್ಯಾರ್ಥಿಯ ಮನಸ್ಸಿನಲ್ಲಿ ಆ ವಿದ್ಯಾರ್ಥಿಯಂತೆಯೇ ಕೂತಿರ್ತಾರೆ. ಅಂದ್ರೆ ರಚನಾವಾದಿ ತತ್ವ ಅಂತ ಕರಿತೇವೆ. ಅಂದ್ರೆ ನನ್ನ ಅನುಭವಗಳ ಹಿನ್ನೆಲೆಯಲ್ಲಿ ಅಲ್ಲಿ ಹೇಳ್ತಾ ಇರ್ತಕ್ಕಂತಹ ಶಿಕ್ಷಕರು ಅಥವಾ ನಮ್ಮೊಟ್ಟಿಗೆ ಒಡನಾಟ ಮಾಡ್ತಾ ಇರ್ತಕ್ಕಂತಹ ಶಿಕ್ಷಕರೊಟ್ಟಿಗೆ ನಮ್ಮ ಬದುಕನ್ನ ನಾವು ಕಟ್ಟಿಕೊಳ್ತಿರ್ತೇವೆ. ಅವ್ರು ನಮಗೆ ಕನೆಕ್ಟ್ ಆಗ್ತಿರ್ತಾರೆ. ಅಂದ್ರೆ ನಮ್ಮ ಹೃದಯಕ್ಕೆ, ಭಾವನೆಗಳಿಗೆ, ನಮ್ಮ ಮನಸ್ಸಿಗೆ ಅವರು ಸಂಪೂರ್ಣವಾಗಿ ಸಮ್ಮಿಳಿತಗೊಂಡು ಸಮನ್ವಯಗೊಳಿಸಲ್ಪಡ್ತಾ ಇರ್ತಾರೆ. ಆ ಕಾರಣಕ್ಕೋಸ್ಕರ ಅವ್ರು ನಮ್ಮ ಹತ್ರ ಯಾವಾಗ್ಲೂ ಮನಸ್ಸಲ್ಲಿ ಉಳ್ಕೊಳ್ತಾರೆ. ಆ ತರದ ಪ್ರಭಾವಿ ಶಿಕ್ಷಕರಾದ್ರಿಂದ, ಗುರುಗಳಾದ್ರಿಂದ, ಶಿಕ್ಷಕರನ್ನೋಕ್ಕಿಂತ ಗುರು ತುಂಬಾ ಸರಿಯಾದ ಪದ ಆಗತ್ತೆ, ಗುರುಗಳಾದ್ರಿಂದ ರಾಧಾಕೃಷ್ಣನ ನಾವು ಆ ರೀತಿ ಸ್ಮರಿಸ್ತೇವೆ. ಸ್ನೇಹಿತರೆ, ಇವತ್ತು ಅವರ ರಾಧಾಕೃಷ್ಣನ್ ಅವರನ್ನ ಜ್ಞಾಪಿಸ್ಕೊಳ್ಳುವಾಗ ನಾವು ಶಿಕ್ಷಣದ ಹಿನ್ನೆಲೆಯಲ್ಲಿರ್ತಕ್ಕಂಥವ್ರು ಒಂದು ಅಷ್ಟು ಅಂಶಗಳನ್ನ ಗಮನಿಸ್ಕೊಳ್ಬೇಕಾದ ಅನಿವಾರ್ಯತೆ ಇರುವಂತದ್ದು ನಿಮ್ಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಯಾವುದು ಅಂತ ಹೇಳಿದ್ರೆ, ಮೌಲ್ಯಗಳ ವಿಷಯಕ್ಕೆ ಬಂದಾಗ ವಿಶ್ವದಾದ್ಯಂತ, ಬರೀ ನಮ್ಮ ದೇಶ ಅಂತಲ್ಲ, ವಿಶ್ವದಾದ್ಯಂತ ಇವತ್ತು ಡಿಜಿಟಲ್ ಯುಗದಲ್ಲಿ, ಡಿಜಿಟಲ್ ಎರಾದಲ್ಲಿ ಮೌಲ್ಯಗಳ ಪಾತ್ರ ಏನ್ ಮಾಡ್ತಾ ಇದೆ, ವ್ಯಕ್ತಿಗಳ ಅಂತರ್ ಸಂಬಂಧ ಏನಾಗ್ತಾ ಇದೆ ಅನ್ನೋಂಥ ಜಿಜ್ಞಾಸೆ, ಪ್ರಶ್ನೆಗಳಂತೂ ಹುಟ್ಕೊಂಡ್ಬಿಟ್ಟಿದೆ. ಅದಂತೂ ಏನಪ್ಪಾ ಇದು, ಒಬ್ರಿಗೊಬ್ರಿಗೆ ಸಂಬಂಧ ಇಲ್ದಂಗೆ ಯಾವ್ದಾದ್ರು ಮೂಲೆಯಲ್ಲಿ ಕುತ್ಕೊಂಡು ಈಗಿನ ಯುವ ಜನಾಂಗದವ್ರು ಸಂಪೂರ್ಣವಾಗಿ ಮೊಬೈಲ್ ಅಲ್ಲಿ ತಮ್ಮನ್ ತಾವು ಕಳ್ಕೊಂಡ್ ಬಿಟ್ಟಿರ್ತಾರೆ. ಬಂದಿರೋ ನೆಂಟರನ್ನು ಮಾತಾಡ್ಸಲ್ಲ, ಅಕ್ಕ ತಂಗಿ ಅಣ್ಣ ತಮ್ಮ ಸಂಬಂಧಗಳಿರಲ್ಲ, ಯಾವ್ದೋ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರೋರ ಜೊತೆಗೆ ಏನೋ ಚಾಟ್ಗಳನ್ನ ಇನ್ನೊಂದೋ ಮತ್ತೊಂದೋ ಮಾಡ್ತಾರೆ, ಹತ್ರ ಇರೋರ್ನ ಬಿಟ್ಟೇ ಬಿಡ್ತಾರಲ್ಲಪ್ಪ. ಈ ತರದ್ದೆಲ್ಲ ಹಿರಿಯರಿಗೆ, ಅಂದ್ರೆ ಒಂದು ಜನರೇಷನ್ ಹಿಂದೆ ಇರ್ತಕ್ಕಂಥ ಹಿರಿಯರಿಗೆ ಆಲೋಚನೆಗಳು ಬರ್ತಕ್ಕಂಥದ್ದು ಸಹಜ. ಆದ್ರೆ ಮೌಲ್ಯಗಳ ವಿಷಯಕ್ಕೆ ಬಂದಾಗ ಇವತ್ತು ಶಿಕ್ಷಕರು ಮತ್ತು ಮಕ್ಕಳಿಗೆ ಮತ್ತೆ ಮತ್ತೆ ಜ್ಞಾಪಿಸ್ಕೊಳ್ಬೇಕಾಗಿರ್ತಕ್ಕಂಥವೇನು ಅಂತ ಹೇಳಿದ್ರೆ, ಒಂದನೇ ಎಲ್ಲಿಂದ ಎಲ್ಲಿಗೆ ಹುಡ್ಕೊಂಡೋದ್ರು ನಮಗೆ ಮುಖ್ಯವಾಗಿ ಬೇಕಾಗುವಂಥದ್ದು ಅತ್ಯಂತ ಮೂಲಭೂತವಾಗಿರ್ತಕ್ಕಂಥ ಸಾರ್ವತ್ರಿಕ ಮೌಲ್ಯಗಳು, ದ ಫಂಡಮೆಂಟಲ್ ಬೇಸಿಕ್ ವ್ಯಾಲ್ಯೂಸ್. ಅವುಗಳನ್ನ ಪಾಠ ಮಾಡಿ, ಬೋಧನೆ ಮಾಡಿ ಅಥವಾ ಪ್ರವಚನ ಮಾಡಿ ಕಲಿಯುವಂಥವಲ್ಲ. ಮತ್ತೆ ಹಿಂದೆ ಹೇಳ್ತಿದ್ವಲ್ಲ, ವ್ಯಾಲ್ಯೂಸ್ ಆರ್ ಕಾಟ್ ನಾಟ್ ಟಾಟ್ ಅಂತ, ಅದು ಅಲ್ಲ, ಅದು ವೈಜ್ಞಾನಿಕ ಅಲ್ಲ ಈಗಿನ ಕಾಲಕ್ಕೆ ಬಂದಾಗ. ಆದ್ರೆ
ವ್ಯಾಲ್ಯೂಸ್ ಅಂದ್ರೆ ಮೌಲ್ಯಗಳನ್ನ ನಾವು ಮೈಗೂಡಿಸಿಕೊಳ್ಳಬೇಕು ಅಂತ ಹೇಳಿದ್ರೆ ಒಂದು ಮೌಲ್ಯಕ್ಕೆ ನಾವು ಬದ್ಧರಾಗಬೇಕಾಗತ್ತೆ. ಯಾರು? ನಾವು ಶಿಕ್ಷಕರು. ಎಲ್ರೂ ಎಲ್ಲ ಮೌಲ್ಯಗಳಿಗೂ ನಾವು ಬದ್ಧರಾಗಿರೋಕ್ಕಾಗಲ್ಲ ಅಥವಾ ಪಾಲಿಸ್ಲಿಕ್ಕೆ ಆಗಲ್ಲ. ಸತ್ಯವಾದ ಮಾತುನು ಸಹ ಹೌದು. ಒಬ್ಬೊಬ್ಬ ವ್ಯಕ್ತಿಯಲ್ಲಿ ಒಂದೊಂದು ಮೌಲ್ಯವನ್ನ ನಾವು ಇವತ್ತು ಕಂಡೇ ವಿಶ್ವದಲ್ಲಿ ನಾವು ಅವರನ್ನ ತಾತ್ವಿಕ ಗುರುಗಳು ಅಂತ ಒಪ್ಕೊಂಡಿದ್ದೇವೆ. ಕ್ಷಮೆಗೆ ಜೀಸಸ್ ಅನ್ನ ಅಥವಾ ಯೇಸು ಕ್ರಿಸ್ತರನ್ನ, ಅದೇ ರೀತಿ ಸಮಾಜವಾದಕ್ಕೆ ಹಂಚಿಕೊಳ್ಳೋದಕ್ಕೋಸ್ಕರ ಪ್ರವಾದಿ ಮಹಮ್ಮದ್ ಅವರನ್ನ, ಹಾಗೆಯೇ ಕಾಯಕಕ್ಕೆ ಅಂತ ಹೇಳಿದ್ರೆ ಬಸವಣ್ಣ ಅವರನ್ನ, ಅಹಿಂಸೆ ಅಂದ ತಕ್ಷಣ ಗಾಂಧೀಜಿ ಅವರನ್ನ, ಆಧ್ಯಾತ್ಮಿಕ ಆದ್ರೆ ನಮ್ಮ ರಮಣ ಮಹರ್ಷಿಗಳನ್ನ, ಈ ಧೈರ್ಯಕ್ಕೆ ಅಂದ್ರೆ ವಿವೇಕಾನಂದರನ್ನ, ಹೀಗೆ ಒಂದು ಮೌಲ್ಯಕ್ಕೆ ಒಬ್ಬರನ್ನ ನಾವು ಅವರ ಉದಾತ್ತತೆಯ ಹಿನ್ನೆಲೆಯಿಂದ ನಾವು ಸ್ವೀಕರಿಸ್ತೇವೆ. ಆದ್ರೆ ಶಿಕ್ಷಕರಾಗಿ ನಾವು ಯಾವೆಲ್ಲ ಮೌಲ್ಯಗಳಿಗೆ ಒಂದು ಪ್ರತಿನಿಧಿಯಾಗಿ ನಿಂತ್ಕೊಳ್ಬಹುದು. ಮಕ್ಕಳು ನಮ್ಮನ್ನು ಗಮನಿಸ್ತಾ ಇರ್ತಾರೆ. ನಾವು ಆ ಮೌಲ್ಯಗಳಿಗೆ ಹೆಚ್ಚು ಸಮ್ಮಿಳಿತಗೊಳಿಸ್ಕೊಂಡಿದ್ರೆ, ಅಳವಡಿಸ್ಕೊಂಡಿದ್ರೆ ಅದನ್ನು ಪಾಲಿಸ್ತಾರೆ ಬಹಳ ಸುಲಭವಾಗಿ. ಅಂಥದ್ದನ್ನ ನಾವು ನಮ್ಮ ಮಕ್ಕಳಿಗೆ ಖಂಡಿತವಾಗ್ಲೂ ಮುನ್ನಡೆ ಕೊಡ್ಕೊಳ್ತಾ ಹೋಗ್ಬೋದು. ಈಗ ನಾವಾಗಲೇ ಮಾತಾಡ್ತಾ ಹೇಳ್ತಾ ಇದ್ದೆ, ಸಾರ್ವತ್ರಿಕ ಮೌಲ್ಯಗಳ ವಿಷಯಕ್ಕೆ ಬಂದಾಗ ಈ ಸಹಾನುಭೂತಿ ಅನ್ನುವಂಥದ್ದು ಇದೆಯಲ್ಲ, ಅಂದ್ರೆ ಇನ್ನೊಬ್ಬರ ಕಷ್ಟವನ್ನ ಅವರಾಗಿ ನಾನು ಅರ್ಥೈಸ್ಕೊಳ್ತಕ್ಕಂಥದ್ದು ಅನ್ನೋದು ಇದೆಯಲ್ಲ, ಈ ಒಂದು ಸಹಾನುಭೂತಿ ಅಥವಾ ಅನುಕಂಪನ ಇದೆಯಲ್ಲ, ಈ ಮೌಲ್ಯವನ್ನ ನಾವೇನಾದ್ರೂ ಮೈಗೂಡಿಸಿಕೊಂಡ್ರೆ ಎಷ್ಟು ವಿಶಾಲವಾದ, ಎಷ್ಟು ಶಾಂತಿಯುತವಾದಂಥ ಜಗತ್ತನ್ನು ನಾವು ಸೃಷ್ಟಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ಯಾವ್ದಾದ್ರೂ ಶಿಕ್ಷಣದ ನೀತಿಗಳನ್ನ, ನಮ್ಮ ದೇಶದ್ದು ಅಂತಲ್ಲ, ವಿಶ್ವದಾದ್ಯಂತ ಯಾವ್ದಾದ್ರು ಶಿಕ್ಷಣದ ನೀತಿಯನ್ನು ತೆಗೆದು ನೋಡಿ, ಅದರದ ಅಂತಿಮ ಗುರಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಕ್ರಿಯೇಷನ್ ಆಫ್ ವೈಬ್ರೆಂಟ್ ಸೊಸೈಟಿ ಅಂತ ಇರುತ್ತೆ. ಅಂದ್ರೆ ಚೈತನ್ಯಶೀಲ ಸಮಾಜ ಅಥವಾ ಕಂಪನಶೀಲ ಸಮಾಜವನ್ನು ನಿರ್ಮಿಸ್ಕೊಳ್ಬೇಕು ಅನ್ನೋದನ್ನ ಹೇಳಿರೋದನ್ನ ನೀವು ಗಮನಿಸ್ತೀರಿ. ಅಂದ್ರೆ ಅರ್ಥ ಏನು? ಇನ್ನೊಬ್ಬರ ಕಷ್ಟವನ್ನ, ಇನ್ನೊಬ್ಬರ ತೊಂದರೆಗಳನ್ನ ನಮ್ಮ ತೊಂದರೆ ಅಂತ ಭಾವಿಸಿ ಅವರಿಗೆ ನಾವು ಸಹಾಯಕ್ಕಾದ್ರೂ ಧಾವಿಸೋದು, ಅಥವಾ ಅದ್ರ ಬಗ್ಗೆ ಆ ರೀತಿಯ ಭಾವನೆಯನ್ನ ಹೊಂದಿದ್ರೆ ಅಷ್ಟೇ ಸಾಕು, ನಾವು ಒಳ್ಳೇದ್ ಮಾಡ್ಲಿಕ್ಕೆ ತಂತಾನೆ ಶುರು ಮಾಡ್ತೀವಿ ಅಂತ. ಇಂಥದ್ದೊಂದು ಚಂದದ ಕೆಲಸಕ್ಕೆ ಏನ್ ಮಾಡ್ಬಹುದು? ಬಹಳ ಸುಲಭವಾಗಿ ಏನ್ ಮಾಡ್ಬೋದು ನಾವು ಶಿಕ್ಷಕರಾಗಿ? ಮಗು ಯಾವುದೋ ಹೋಮ್ವರ್ಕ್ ಮಾಡ್ಕೊಂಡು ಬರ್ಲಿಲ್ಲ, ಬಹಳ ಟೆನ್ಷನ್ ಆಗಿರ್ತಕ್ಕಂಥ ಮುಖದಲ್ಲಿ ನಿಂತಿದೆ. ಅದು ಗೊತ್ತಾಗುತ್ತೆ ಮಗು ಕಪಟದಿಂದ ಮಾಡ್ತಾ ಇದೆಯೋ ನಿಜ ಮಾಡ್ತಿದ್ಯೋ ಅಂತ. ಕೇಳಿದ್ರೆ ಮಕ್ಕಳ ಜೊತೆ ಒಡನಾಟ ನಾವು ನಿರಂತರ ಮಾಡ್ತಾ ಇರ್ತೀವಿ. ಆವಾಗ ಏನಾಯ್ತೋ ಮಗ, ಏನಾಯ್ತೋ ಪುಟ, ಏನಾಯ್ತೋ ಪುಟಿ ಅಂತ ಕೇಳಿದ್ರೆ ಅವು ಹಿಂಗೇನೋ ತೊಂದರೆ ಆಗಿತ್ತು, ಮನೇಲಿ ಇಂಥದ್ದೇನೋ ಆಗಿತ್ತು, ಇಂಥದ್ದೇನೋ ಹೇಳುತ್ತೆ ಮೊದಲನೇ ಸರಿ. ಹೇಳುವಾಗ ಇಷ್ಟೆಲ್ಲ ಕಷ್ಟ ಇದೆಯಾ ಅಪ್ಪಿ ನಿಂಗೆ? ಓಹ್, ನಂಗೆ ಗೊತ್ತೇ ಇರಲಿಲ್ಲ, ನಾನು ಸಾರಿ ಅಪ್ಪಿ, ಎಲ್ಲರಿಗೂ ಕೇಳ್ದಂಗೆ ನಿಂಗೂ ಹೋಮ್ವರ್ಕ್ ಕೇಳಿದೆ. ಒಂದು ಕೆಲಸ ಮಾಡು, ಕ್ಲಾಸಲ್ಲಿ ನಿಂಗೆ ಟೈಮ್ ಆದ್ರೆ ಮಾಡ್ಲಿಕ್ಕಾಗತ್ತಾ ಅಥವಾ ನಾಳೆ ಮಾಡ್ಕೊಂಡು ಬರೋಕ್ಕಾಗತ್ತಾ ನೋಡು, ಇನ್ನೊಂದು ಚಾನ್ಸ್ ನಿನ್ಗೆ ಅಂತ ಒಂದು ಮಾತು ಹೇಳಿಬಿಟ್ರೆ ಆ ಮಗುವಿಗೆ ಜೀವನ ಪೂರ್ತಿ, ಯಾಕಂದ್ರೆ ನಾವು ಅದನ್ನ ಮುಖ್ಯ ಶಿಕ್ಷಕರಾಗಿ ಶಾಲೆಗಳಲ್ಲಿ ಅನುಭವಿಸಿದ್ದೇವೆ, ಅದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಜೀವನ ಪೂರ್ತಿ ನೆನಪಿಟ್ಕೊಂಡಿದ್ದಲ್ದೆ ಆ ತರದ ತನ್ನನ್ನು ತಾನು ಶೇಪ್ ಮಾಡ್ಕೊಂಡ್ಬಿಡುತ್ತೆ. ಅಂದ್ರೆ ತನ್ನನ್ನು ತಾನು ಬದಲಾಯಿಸ್ಕೊಳ್ಳಿಕ್ಕೆ ಅವಕಾಶವಾಗುತ್ತೆ. ಇದು ಒಂದು ಚಂದದ ಮೌಲ್ಯ, ಸಹಾನುಭೂತಿ ಹೊಂದಿರುವಂಥದ್ದು. ಎರಡನೇದು, ಸಾರ್ವತ್ರಿಕವಾಗಿ ವಿಶ್ವವ್ಯಾಪಿಯಾಗಿ ಬಂದಿರತಕ್ಕಂಥ ಮೌಲ್ಯ ಪ್ರೀತಿ. ಅದು ಬಿಡಿ, ಪ್ರೀತಿ ಅಂದ ತಕ್ಷಣನೇ ಅದು ಸಹಾನುಭೂತಿಯ ಒಳಗೆ ಅಡಗಿರ್ತಕ್ಕಂಥ ಬಹಳ ದೊಡ್ಡದಾದಂಥ ಮೌಲ್ಯ. ಆದ್ರೂ ಪಾಲಿಸ್ಲಿಕ್ಕೆ ತುಂಬಾ ಸುಲಭವಾದ ಮೌಲ್ಯ. ಅಮ್ಮನಾಗಿರೋದಪ್ಪ ಅಷ್ಟೇ ಮಕ್ಕಳಿಗೆ. ಅಂದ್ರೆ ಯಾರ್ದೇನಾದ್ರೂ ಸಮಸ್ಯೆಗಳಿದ್ರೆ ಕಿವಿಯನ್ನು ಕೊಡೋದು, ಅಂದ್ರೆ ಆಲಿಸೋದು, ಅವ್ರು ನೋಡಿ ಆಲಿಸೋದು, ಮತ್ತೆ ಆಚೀಚೆ ನೋಡ್ತಾ ಆಲಿಸೋದಲ್ಲ, ಅವರನ್ನೇ ನೋಡಿ ಆಲಿಸೋದು. ಆಲಿಸಿದ್ಮೇಲೆ ಆ ಮಕ್ಕಳು ಹೇಳಿದ್ದನ್ನು ಕೇಳಿಸ್ಕೊಂಡಾದ್ಮೇಲೆ ಅವ್ರಿಗೆ ನಾನು ಏನ್ ಸಹಾಯ ಮಾಡ್ಬೋದು, ಪುಟ್ಟ ಸಹಾಯಗಳು. ಆಯ್ತಾ? ಪುಟ ಎಷ್ಟು ಚಂದ ಬರೀತಿಯಲ್ಲೇನೋ ನೀನು, ಪುಟಿ ಅಲ್ಲಿ ಹೋಗ್ಬಿಟ್ಟ ಇದನ್ನ ಅಟೆಂಡೆನ್ಸ್ ತಗೊಂಡ್ ಬರ್ತೀಯಾ, ನೀನು ಪ್ರತಿ ಸಲ ಬೇರೆ ತರ್ತಾ ಇದ್ರು, ಈ ಸರಿ ನೀನ್ ತರ್ತೀಯಲ್ಲ, ನಂಗೆ ಖುಷಿ ಆಗುತ್ತೆ, ನೀನು ಒಂದ್ಸರಿ ತಗೊಂಡ್ ಬಾರೋ ಅಂತ ಹೇಳಿದ್ವಿ ಅಂದ್ರೆ ಅಷ್ಟು ಅದು ಧ್ವನಿಯಲ್ಲಿ ಬಹಳ ಇಂಪಾರ್ಟೆಂಟ್. ನಾವು ಮಾತಾಡುವಾಗ ಬಹಳ ಮಹತ್ವ ಅಂತ ಅನ್ಸುತ್ತೆ ಧ್ವನಿಯ ಏರಿಳಿತದಲ್ಲಿ. ಆ ಧ್ವನಿಯನ್ನು ಬಳಸ್ಕೊಂಡ್ವಿ ಅಂತ ಹೇಳಿದ್ರೆ ಅದು ಏನೋ ಅಮ್ಮನ ಪ್ರೀತಿ ಮಗುವಿಗೆ ತೋರಿಸ್ದಂಗೆ. ನಿಜ ಹೇಳ್ಬೇಕು ಅಂದ್ರೆ ಈ B.Ed, D.Ed ಈ ಥರದ್ದೆಲ್ಲ ಕೋರ್ಸ್ಗಳು ಬೇರೆ. ಯಾರಿಗೆ ಮಗುವಿನ ಕಾಳಜಿ, ಮಗುವಿನ ಬಗ್ಗೆ, ಅದರ ಭಾವನೆಗಳ ಬಗ್ಗೆ, ಅಗತ್ಯತೆ ಬಗ್ಗೆ ಕಾಳಜಿ ಇರುತ್ತೋ ಅವ್ರು ಅತ್ಯುತ್ತಮ ಶಿಕ್ಷಕರು ಅಂತ ಕರೆಸ್ಕೊಳ್ತಾರಂತೆ. ಅಂದ್ರೆ ದ ಟೀಚರ್ ಹೂ ಹ್ಯಾಸ್ ಕನ್ಸರ್ನ್ ಫಾರ್ ದ ನೀಡ್ಸ್ ಆಫ್ ದ ಚೈಲ್ಡ್. ಇಷ್ಟಾಯ್ತು ಅಂದ್ರೆ ಅತ್ಯುತ್ತಮ ಶಿಕ್ಷಕರಾಗ್ತೀವಂತೆ. ಈ ಥರದ್ದೊಂದನ್ನ ನಾವು ಮಾಡಿದ್ರೆ ಸಾಕೇ ಸಾಕು. ತಮ್ಗೆ ರಾಧಾಕೃಷ್ಣನ್ ಅವ್ರದೇ ಉದಾಹರಣೆ ಕೊಡೋದಾದ್ರೆ, ಅವ್ರು ವಾಪಸ್ ಬರುವಾಗ 1956 ರಷ್ಯಾದಿಂದ ಸ್ಟಾಲಿನ್ ಹತ್ರ ಕೈ ಕೊಟ್ರು. ಅದಾದ ನಂತರ ಸ್ಟಾಲಿನ್ಗೆ ಅಶೋಕನ್ ಕತೆ ಹೇಳ್ತಾರೆ. ಸ್ಟಾಲಿನ್ಗೆ ಒಂಥರ ಆಗತ್ತೆ. ಆದ್ರೆ ಯಾರು ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ಆ ಥರದ ಹೇಳೋ ಧೈರ್ಯ ಮಾಡಿರಲ್ಲ, ಅದನ್ನ ಮಾಡ್ತಾರೆ. ಆವಾಗ ಸ್ಟಾಲಿನ್ ಅವರಿಗೆ ಥ್ಯಾಂಕ್ಸ್ ಕೊಟ್ಟಾಗ ಸ್ಟಾಲಿನ್ ಅವರು ತಲೆ ನೇವರಿಸ್ಬಿಡ್ತಾರೆ. ಸ್ಟಾಲಿನ್ಗೆ ಅಚ್ಚರಿ ಆಗುತ್ತೆ, ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಅವಾಗ ಹೇಳ್ತಾರೆ ಸ್ಟಾಲಿನ್, ನನ್ನನ್ನ ಅಧ್ಯಕ್ಷನನ್ನಾಗಿ ನೋಡಿದ್ರು, ಅಧಿಕಾರಿಯನ್ನಾಗಿ ನೋಡಿದ್ರು,
ಏಕ ವ್ಯಕ್ತಿ ಕೇಂದ್ರೀಕೃತವಾಗಿರ್ತಕ್ಕಂಥ ನನ್ನ ವ್ಯಕ್ತಿತ್ವವನ್ನು ನೋಡಿದ್ರು, ಮಾನ್ಸ್ಟರ್ ತರ ನೋಡಿದ್ರು. ಆದ್ರೆ ಮನುಷ್ಯರಾಗಿ ನೀವು ನಾನು ನೋಡಿದ್ರಿ, ನಾನು ಹೆಚ್ಚು ದಿನ ಬದುಕಲ್ಲ ಅಂತ ಮೊದಲನೇ ಸರಿ ಫಸ್ಟ್ ಟೈಮ್ ಹೇಳ್ತಾರೆ. ಅದಾದ್ಮೇಲೆ ಸ್ಟಾಲಿನ್ 6 ತಿಂಗಳಿಗೆ ತೀರ್ಕೊಂಡ್ರು. ಮತ್ತೊಂದ್ಸಲಿ ಚೈನಾದ ಅಧ್ಯಕ್ಷರ ಅವಾಗ ಮಾವೋ ಝೆಡಾಂಗ್ ಎಲ್ಲರೂ 1957 ಅಲ್ಲಿ ಎಲ್ಲರೂ ಫಾರ್ಮಲ್ ಆಗಿ ಥ್ಯಾಂಕ್ಸ್ ಕೊಡ್ತಾ ಇದ್ರು ಅಷ್ಟೇ. ಆದ್ರೆ ರಾಧಾಕೃಷ್ಣನ್ ಅವ್ರ ಬಲಗೆನ್ನೇನು ತಟ್ಬಿಡ್ತಾರೆ, ತಕ್ಷಣ ಅಚ್ಚರಿಗೊಂಡ್ಬಿಡ್ತಾರೆ. ಚೌವೆನ್ಲಾಯ್ ಜೊತೆಗಿರ್ತಾರೆ ಆಗಿನ ಅಧ್ಯಕ್ಷರು, ಪ್ರಧಾನ ಮಂತ್ರಿ, ಅಚ್ಚರಿಗೊಳ್ತಾರೆ. ತಕ್ಷಣ ಹೇಳ್ತಾರೆ ರಾಧಾಕೃಷ್ಣನ್ ಅವರು, ಸೆಕ್ಯೂರಿಟಿ ಯೋಚನೆ ಮಾಡಬೇಡ್ರಿ, ಇದೇ ಕೆಲಸ ನಾನು ಸ್ಟಾಲಿನ್ಗೂ ಮಾಡಿದ್ದೇನೆ, ಪೋಪ್ಗೂ ಮಾಡಿದ್ದೇನೆ ಅಂತ. ಮಾವೋಗೆ ಕಣ್ಣಲ್ಲಿ ವಿನೀತ ಭಾವ ಮೂಡುತ್ತಂತೆ. ಆಗ ಮಾವೋ ಝೆಡಾಂಗ್ ಕೆಲವು ಅಚ್ಚರಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ಗಳನ್ನು ನೆಕ್ಸ್ಟ್ ಮಾಡ್ತಾರೆ. ಏನಂತ, ಚೀನಾ 100 ವರ್ಷದವರೆಗೂ ಸಹ ಭಾರತದ ಒಳಿತಕ್ಕೆ ಕಾಯುತ್ತೆ ಅಂತ. ಎರಡನೇದು, 20 ವರ್ಷ ಚೀನಾ ಮತ್ತೆ ಭಾರತ ಒಟ್ಟಾಗಿತ್ತು ಅಂದ್ರೆ ಈ ವಿಶ್ವದಲ್ಲಿ ಯಾರು ನಮ್ಮನ್ನೇನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ. ಆ ಥರದ 2 ಅಚ್ಚರಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಮಾಡ್ತಾರೆ. ದುರದೃಷ್ಟವಶಾತ್ ಅದು ತುಂಬಾ ದೀರ್ಘ ಉಳಿಲಿಲ್ಲ, ಬೇರೆ ಬೇರೆ ಕಾರಣಕ್ಕೋಸ್ಕರ. ಆದ್ರೆ ಈ ಪ್ರೀತಿ ಅನ್ನೋಂಥದ್ದು ಇದೆಯಲ್ಲ, ವಿಶ್ವದಲ್ಲಿ ಸಾರ್ವತ್ರಿಕವಾಗಿ ಸಂಪೂರ್ಣವಾಗಿ ಎಲ್ಲರನ್ನೂ ಗೆದ್ಕೊಂಡು ಬಂದಿರೋದು ಇದುವರೆಗೂ. ಯಾರೆಲ್ಲ ದ್ವೇಷ ಮಾಡಿ ಯುದ್ಧ ಮಾಡಿದಾರೋ ಅವ್ರನ್ನ ಯಾರು ನೆನ್ಪಿಟ್ಕೊಂಡಿಲ್ಲ. ಆದ್ರೆ ಯಾರೆಲ್ಲ ಪ್ರೀತಿ ಮಾಡಿದ್ದಾರೆ, ಮಾನವ ಜನಾಂಗನ ಪ್ರೀತಿ ಮಾಡಿ ಅವ್ರಿಗೆ ಒಂದಿಷ್ಟು ಬಿಟ್ಟು ಹೋಗಿದ್ದಾರೆ, ಸಹಾಯ ಮಾಡಿದ್ದಾರೆ, ಅವ್ರನ್ನ ಇವತ್ತಿಗೂ ನಾವು, ಅವರು ಕನ್ಫ್ಯೂಷಿಯಸ್ ಆಗಿ 2,500 ವರ್ಷ ಆಗಿರ್ಬೋದು, ಸಾಕ್ರಟೀಸ್ ಹೋಗಿ 3,000 ವರ್ಷ ಆಗಿರ್ಬೋದು, ಆದ್ರೆ ಅವ್ರನ್ನೆಲ್ಲರನ್ನೂ ನೆನ್ಪಿಟ್ಕೊಳ್ತಾ ಬಂದಿದ್ದೀವಿ. ಅದೇ ರೀತಿ ಮತ್ತೊಂದು ಅದ್ಭುತವಾಗಿರ್ತಕ್ಕಂಥ ಮೌಲ್ಯ ಅಂತ ಹೇಳಿದ್ರೆ, ಅದನ್ನ ನಾನು ಹೇಳ್ತಿರೋದೆಲ್ಲವೂ ಅತ್ಯಂತ ಮೂಲಭೂತವಾಗಿರ್ತಕ್ಕಂಥ ಮೌಲ್ಯಗಳು. ಇನ್ನೊಂದು ಹ್ಯುಮಿಲಿಟಿ, ಒಂದು ಮೃದುತ್ವ ಅನ್ನೋದು, ಒಪ್ಪಿಕೊಳ್ತಕ್ಕಂಥ ಗುಣ ಅಥವಾ ಸ್ವೀಕಾರ ಭಾವ ಎಲ್ಲ ಒಟ್ಟೊಟ್ಟಿಗೆ ಸೇರ್ಕೊಂಡು ಬರುವಂಥದ್ದು. ಆ ಒಂದು ಗುಣ ಇದೆಯಲ್ಲ, ಏನು ವಿನೀತ ಭಾವ ಅನ್ನೋದು, ಸರಿಯಾದ ಪದ ವಿನೀತತೆ. ಈ ವಿನೀತ ಭಾವ ಇದೆಯಲ್ಲ, ತುಂಬಾ ಥ್ಯಾಂಕ್ಫುಲ್ ಆಗಿರೋದು, ಇನ್ನೊಬ್ಬರಿಗೆ ಸಹಾಯ ಮಾಡಿದ ಕೃತಜ್ಞತೆಯನ್ನು ವ್ಯಕ್ತಪಡಿಸೋದು, ಕೃತಜ್ಞರಾಗಿರೋದು, ನೆನಪಿಸ್ಕೊಳ್ಳೋದು, ಸ್ಮರಿಸೋದು, ಇದು ಅದ್ಭುತವಾಗಿರ್ತಕ್ಕಂಥ ಒಂದು ಮೌಲ್ಯ. ನಮ್ಮ ದೇಹದಲ್ಲಿ ಒಳ್ಳೆಯ ಹಾರ್ಮೋನ್ಗಳು ಸೃಜಿಸಿ, ಆಕ್ಸಿಟೋಸಿನ್ ತರದ ಹಾರ್ಮೋನ್ಗಳು ಸೃಜಿಸಿ ನಮ್ಮ ಆರೋಗ್ಯನ ಕಾಪಾಡ್ತವೆ. ಈ ಥರದ್ದೊಂದನ್ನ ನಾವು ಬೆಳೆಸ್ಕೊಳ್ಳಿಕ್ಕೆ ಏನ್ ಮಾಡಬಹುದು? ಮಕ್ಕಳಿಗೂ ಆ ಥರ ಪೊಲೈಟ್ ಆಗಿ, ಅಂದ್ರೆ ಆ ಮಕ್ಕಳ ಜೊತೆಗೆ ಒರಟಾಗಿ ನಡ್ಕೊಳ್ದೇನೆ ಆ ಥರ ಮಾತಾಡ್ಸಿದ್ರೆ ಸಾಕು. ನಾವು ಮೌಲ್ಯನ ಪಾಠ ಮಾಡ್ಬೇಕಾಗಿಲ್ಲ, ಪ್ರವಚನ ಮಾಡ್ಬೇಕಾಗಿಲ್ಲ, ಅಥವಾ ಬೋಧಿಸ್ಬೇಕಾಗಿಲ್ಲ. ಅದನ್ನ ಆ ಮಕ್ಕಳನ್ನ ನಾವು ಮಾತಾಡ್ಸೋ ನೀತಿಗಳಿಂದಲೇ ಮಕ್ಕಳು ಈ ತರದ ವಿನೀತತೆಯನ್ನ ಕಲ್ತ್ಕೊಂಡ್ಬಿಡ್ತೇವೆ. ಮತ್ತೆ ಅದ್ಭುತವಾಗಿರ್ತಕ್ಕಂಥ ಒಂದಷ್ಟು ಮೌಲ್ಯಗಳಿದಾವೆ. ಒಂದು ಪ್ರಾಮಾಣಿಕತೆ, ಅದರೊಳಗೆ ಸೇರ್ಕೊಂಡಿರುತ್ತೆ ಸತ್ಯಸಂಧತೆ, ಇನ್ನೊಂದು ಸ್ವಾಯತ್ತತೆ, ಮತ್ತೊಂದು ಶಾಂತಿ. ಇವುಗಳನ್ನೆಲ್ಲ ನಾನು ಬಿಡಿಸಿ ಹೇಳೋದಿಲ್ಲ, ಸಮಯ ಆಗ್ಬಿಡುತ್ತೆ. ಆದ್ರೆ ಈ ಶಾಂತಿ ಅನ್ನೋದು ಇದೆಯಲ್ಲ, ಇದ್ರದ್ದು ಒಂದು ವೈಶಿಷ್ಟ್ಯತೆ ಏನು ಅಂತ ಹೇಳಿದ್ರೆ, ಎಂಥ ದೂರ್ಥವಾದ ಸನ್ನಿವೇಶದಲ್ಲಿದ್ರು ಸಣ್ಣದಾದ ಒಂದು ತಟಸ್ಥ ಭಾವ ಹೊಂದಿದ್ವಿ ಅಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ವಿಶ್ವಕ್ಕೆ ಒಳ್ಳೇದಾಗುತ್ತೆ, ಆಲೋಚನೆಗಳಲ್ಲಿ ಸ್ವತಂತ್ರ ಮೂಡ್ಲಿಕ್ಕೆ ಸಹಾಯ ಆಗುತ್ತೆ. ಆವಾಗ ಏನಾಗುತ್ತೆ, ಸ್ವಾಯತ್ತತೆ ಅಥವಾ ಫ್ರೀಡಮ್ ಇದೆಯಲ್ಲ, ಸ್ವಂತ ಆಲೋಚನೆ ಮಾಡೋದು, ಹೆದರಿಕೆ ಇಲ್ದೇನೆ ಸ್ವಂತ ಅಭಿವ್ಯಕ್ತಿಯನ್ನು ಮಾಡೋದು, ಅದನ್ನ ಅತ್ಯಂತ ವಿನೀತ ಭಾವದಿಂದ ಮತ್ತೊಬ್ಬರಿಗೆ ವ್ಯಕ್ತಪಡಿಸೋದು. ಈಗ ಗಾಂಧೀಜಿ ಹೇಳ್ತಾ ಇದ್ರಲ್ಲ, ನನಗೆ ಬ್ರಿಟಿಷ್ ಪ್ರಜೆಗಳ ಮೇಲೆ ಯಾವ ರೀತಿಯ ದ್ವೇಷ ಇಲ್ಲ, ಬ್ರಿಟಿಷರ ಬಗ್ಗೆ ಯಾವ ರೀತಿಯ ದ್ವೇಷ ಇಲ್ಲ, ಆದರೆ ಬ್ರಿಟಿಷರ ಆಡಳಿತಶಾಹಿ ವ್ಯವಸ್ಥೆಯ ವಿರುದ್ಧ ನಾನು ಹೋರಾಡ್ತೇನೆ, ಮಾತಾಡ್ತೇನೆ ಅಂತ. ಇದು ದ್ವೇಷದ ಹೊರತಾಗಿ ಒಬ್ರು ತಮ್ಮ ಕರ್ತವ್ಯವನ್ನ ಇನ್ನೊಬ್ರಿಗೆ ತಿಳಿಸ್ತಕ್ಕಂಥ ರೀತಿ. ಇದನ್ನ ನಾವು ಅಳವಡಿಸ್ಕೊಂಡ್ವಿ ಅಂದ್ರೆ ಅಭಿಪ್ರಾಯ ಭಿನ್ನತೆ ಉಳಿಸ್ಕೊಳ್ತೀವಿ, ಆದ್ರೆ ಸ್ನೇಹತ್ವವನ್ನು ಕಾಪಾಡ್ಕೊಳ್ತೀವಿ. ಇಂಥದ್ದೆಲ್ಲ ವಿಚಾರವನ್ನ ಹಂಚ್ಕೊಳ್ಳಿಕ್ಕೆ ನಮ್ಮ ಆಕಾಶವಾಣಿಯ ಮುಖ್ಯ ಅಧಿಕಾರಿಗಳಾಗಿರ್ತಕ್ಕಂತಹ SR ಭಟ್ ಅವ್ರನ್ನ ನಾನು ಜ್ಞಾಪಿಸ್ಕೊಳ್ಬೇಕು. ಅವರು ಸಹ ಪ್ರೊಬೇಷನರಿ ಮುಖ್ಯ ಶಿಕ್ಷಕರಾಗಿದ್ದು, ಅಧಿಕಾರಿಯಾಗಿದ್ದು, ಒಂದೊಳ್ಳೆ ಅಷ್ಟು ಚಂದದ ಕೆಲಸಗಳನ್ನ ಮಾಡಿ ಶಾಲೆಯಲ್ಲಿದ್ದರು. ಅವರು ನಾನಿವತ್ತು ಆಕಾಶವಾಣಿ ಇಲಾಖೆಯ ದೊಡ್ಡ ಅಧಿಕಾರಿ ಆಗಿದ್ರು ಸಹ ಅವ್ರನ್ನ ನಾನು ಕಾಣೋದು ಈ ಥರದ ಮೌಲ್ಯಗಳಿಗೆ ಪ್ರತಿಸ್ಪಂದಿಸ್ತಕ್ಕಂಥ ಗುರುವಾಗಿಯೇ. ನಿಮಗೂ ಸಹ ನಾನು ಇವತ್ತು ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ, ಎಲ್ಲ ಶ್ರೋತೃಗಳು ಸಹ ನೀವು ಆಲಿಸಿ ಕಲಿಸುವ ಗುರುಗಳಾಗಿದ್ದೀರಿ. ಅಕ್ಷರ ಅಂದ್ರೇನು? ಕ್ಷರವಾಗದ್ದು ಅಂದ್ರೆ ಶಾಶ್ವತವಾದಂಥ ಕಲಿಕೆಯನ್ನು ಮಾಡ್ತಕ್ಕಂಥದ್ದು. ಒಬ್ಬ ಉತ್ತಮ ಕೇಳುಗ ಅತ್ಯುತ್ತಮವಾದ ಶಿಕ್ಷಕ ಆಗ್ಲಿಕ್ಕೆ ಸಾಧ್ಯವಾಗುತ್ತೆ. ತಮ್ಮೆಲ್ರಿಗೂ ವಂದಿಸ್ತಾ ಇವತ್ತು ತಮಗೆ ನಾನು ನಮಸ್ಕಾರಗಳನ್ನು ತಿಳಿಸ್ತೇನೆ. ನಮಸ್ತೆ. ಸಮಾಜ ಕಟ್ಟುವ ಶಿಕ್ಷಕರಲ್ಲಿರಬೇಕಾದ ಮೌಲ್ಯಗಳು, ಈ ಕುರಿತು ಇದುವರೆಗೆ ಮಾತನಾಡಿದವರು ಶಿಕ್ಷಣ ಇಲಾಖೆ DSCRTಯ ಉಪನಿರ್ದೇಶಕರಾದ ಡಾ GV ಹರಿಪ್ರಸಾದ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು.